ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಹೂವು ನಕ್ಕಾಗತಾನೆ ಅಂದ ಇರುವುದು ತುಂಬಿ ಬರುವುದು ಚಂದ್ರನಕ್ಕಾಗತಾನೆ ಇರುಳು ಸರಿವುದು ಬೆಳಕು ಸರಿವುದು ಸೂರ್ಯನಾಡೋ ಜಾರುವಾಟ ಬಾನು ನಗಲೆಂತೆ ಬೀಸೋ ಗಾಳಿ ಭೂಮಿ ಪೈರು ಭೂಮಿ ನಗಲಂತೆ ದೇವರ ಹಂದ ಸೃಷ್ಟಿ ಹಂದ ಎಲ್ಲರೂ ನಗಲೆಂದೇ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಆ ಮಾಯಗಾರ ತಾನು ತಿಳಿಯಲಿಲ್ಲವೋ ಗುಡಿಯಲಿಲ್ಲವೋ ಧನ್ಯವಾದ ಕಳಿಸಿ ಸರ್ ಕಂಡ್ರೆ ಯಾಕೆ ಇಷ್ಟ? ಅವ್ರ ಆ್ಯಕ್ಟಿಂಗ್ ಅಂಶಗಳು ನಿಮಗೆ ತುಂಬ ಇಷ್ಟ? ಹೆಲ್ಪಿಂಗ್ ನೇಚರ್ ಅವರು ಏನಾರ ಒಂದು ಅಂಶಗಳು ಅಳವಡಿಸ್ಕೊತೀನಿ ನನ್ನ ಲೈಫ್ಗೆ ನನ್ನ ಜೀವನಕ್ಕೆ ಅಳವಡಿಸ್ಕೊತೀನಿ ಏನೇನು ಅಳವಡಿಸ್ತೀನಿ? 2-3 ಸಲ ಬ್ಲಡ್ ಕೊಟ್ಟಿದ್ದೀನಿ ಅವ್ರ ಹೆಸರು ಏನನ್ನೋರು ಏನು ಮಾತಾಡೋರು? ಒಳ್ಳೇದಾಗಲಿ ಅನ್ನೋರು. ಇದು ಹಲ್ವಾರು ಸರಿ ಇವಾಗ ಯಾರಾದರೂ ಆಗಿರ್ಬೋದು ಅವ್ರಿಗೆ ಕೆಲವು ಅಪಘಾತ ಆಗಿರೋಂಥ ವ್ಯಕ್ತಿಗಳಿಗೆ ಜಾತಿ ನೋಡಿಲ್ಲ, ಹಿಂದೆ ಮುಂದೆ ನೋಡ್ದೇನೆ ಅವ್ರ ಹೆಸ್ರ ಮೇಲೆ ಬ್ಲಡ್ ಕೊಟ್ಟಿದ್ದೀನಿ. ಅವರು ಒಳ್ಳೇದಾಗಲಿ ಅಂತ ಆಶಿಸೋರೆ. ಅವರ ಆಶೀರ್ವಾದ ಮತ್ತು ಇದೇ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸರ್ ಮೇಲೆ ಟ್ರೋಲ್ ಮಾಡೋದು ಕೆಟ್ಟಾಗಿ ಫೋಟೋಸ್ ವೀಡಿಯೋಸ್ ಎಲ್ಲ ಹಾಕೋದು ಎಲ್ಲ ಮಾಡ್ತಾರೆ. ಇಲ್ಲ, ಅದು ಅವ್ರಿಗೆ ವಿದ್ಯಾಭ್ಯಾಸ ಕಮ್ಮಿ ಅನಿಸುತ್ತೆ. ಯಾಕೆಂದರೆ ತಿಳಿದವ್ರು ಯಾರೂ ಆ ರೀತಿ ಕೆಟ್ಟ ಕೆಲಸ ಮಾಡೋದು ನಿಜ ತಾನೆ. ಒಳ್ಳೆಯವ್ರು ಯಾವತ್ತಿದ್ರೂ ಒಳ್ಳೆಯದನ್ನು ಬಯಸ್ತಾರೆ. ಕೆಟ್ಟವರಿದ್ರು ಅವ್ರ ತಂದೆಯವರು ವಿದ್ಯಾರ್ಹತೆಯಲ್ಲಿ ಕಮ್ಮಿ ಇರ್ಬೋದು, ಆದರೆ ಪ್ರಬುದ್ಧತೆಯಲ್ಲಿ ಎಲ್ಲರೂ ಅವ್ರನ್ನ ಅವ್ರಿಗಿನ್ನ ಹೈಯರ್ ಎಜುಕೇಷನ್ ಮಾಡಿರೋಂಥವ್ರು ಅಣ್ಣವರು ಅವ್ರ ಆದರ್ಶ ಕೊಡಿ ನಮಗೆ ಅಂತಂದ್ಬಿಟ್ಟು ತಮಿಳು ಚಿತ್ರರಂಗ ಆಗಿರ್ಬೋದು, ಮಲಯಾಳಂ ಚಿತ್ರರಂಗ ಆಗಿರ್ಬೋದು, ಹಿಂದಿ ಚಿತ್ರರಂಗ ಆಗಿರ್ಬೋದು, ತೆಲುಗು ಚಿತ್ರರಂಗ ಆಗಿರ್ಬೋದು, ಕರ್ನಾಟಕ ಫಸ್ಟು ಬಂದರೆ ಅಣ್ಣವ್ರ ಮನೆಗೆ ಹೋಗ್ತಾರೆ. ಅದು ನಮ್ಮೆಲ್ಲರ ಹೆಮ್ಮೆ ಕೂಡ. ಯಾಕೆಂದರೆ ಅವ್ರು ಮಾಡಿರೋ ಸಾಧನೆ ಇವತ್ತು ಜೀವನ ಚೈತ್ರದ ಒಂದೆರಡು ಸಾಲುಗಳಿದೆಯಲ್ಲ, ನಾದಮಯ ಏ ಲೋಕವೆಲ್ಲ ನಾದಮಯ, ಈ ಒಂದೆರಡು ಲೈನ್ ಆಡಿಸಿ ಯಾರ ಹತ್ರ ಅಂದರು ಆಲ್ ಓವರ್ ಇಂಡಿಯಾ ಎನಿ ಆ್ಯಕ್ಟರ್ ಓಪನ್ ಚಾಲೆಂಜ್, ಯಾವ ಆ್ಯಕ್ಟರ್ ಕೈಲೂ ಆಡೋಕ್ಕಾಗಲ್ಲ. ಇದನ್ನು ನಾನು ಓಪನ್ ಚಾಲೆಂಜ್ ಮಾಡ್ತೀನಿ. ಅವರು ಅವರೆಲ್ಲ ಆಲ್ದ ಮರದ ಕೆಳಗಡೆ ಕೂತ್ಕೊಂಡು ವಿಶ್ರಮಿಸಿ ಹೋಗ್ಬೇಕಷ್ಟೆ. ಅವ್ರ ಹೆಸರು ಹೇಳೋಕ್ಕೂ ನಮ್ಗಳಿಗೆ ಯೋಗ್ಯತೆ ಇಲ್ಲ, ಆ ರೀತಿ ಸಾಧಕರವರು. ಜಾಸ್ತಿ ಆಗಿದೆ ಇತ್ತೀಚಿನ ಇಲ್ಲ ಅವೆಲ್ಲ ಏನು ಮಾಡೋಕ್ಕಾಗಲ್ಲ. ಫ್ಯಾನ್ಸ್ಗಳು ಪಾಲೋವೆ ಅವ್ರಿಗೆ ಮಾಡ್ಕೊಂಡಾರೆ ಅವ್ರೆ ನಮ್ಮ ಬಾಸ್ನ ಆಗಿನ ಮಟ್ಟಕ್ಕೆ ಗೋಕಾಕ್ ಚಳುವಳಿಲಿ ಏನಾದರೂ ಈಗೇನಾದರೂ ಜನ್ರೇಷನ್ನು ಅಂದರೆ ಪಾಪ್ಯುಲಾರಿಟಿ ವಿಡಿಯೋ ಇನ್ನೊಂದು ಮತ್ತೊಂದು ಅದೆಲ್ಲ ಆಗಿನ ಮಟ್ಟಕ್ಕೆ ಇದ್ದಿದ್ರೆ ಇಡೀ ಇಂಡಿಯಾನೇ ನಿಬ್ಬೆರ್ಗಾಗೋದು. ಆಗಿನ ಮಟ್ಟಕ್ಕೆ ಮುಖ್ಯಮಂತ್ರಿ ಆದವರು ಬೇಡ ಅಣ್ಣವರು ಬೀದಿಗೆ ಇಳಿತಾರೆ ಅಂದರೆ ಕಷ್ಟ, ಅವ್ರನ್ನ ಬೇಡ ಗೋಕಾಕ್ ಚಳುವಳಿ ಭಾಗವಹಿಸೋದು ಬೇಡ ಅಂತಂದ್ಬಿಟ್ಟು ತಡೆ ಹಿಡಿದ್ರು. ಅವ್ರೇನಾದರೂ ಅವತ್ತು ಅದನ್ನು ಹಂಗೆ ಕಂಟಿನ್ಯೂ ಮಾಡಿದರೆ ಬೇರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.